ಜೈ ಡಿಸೈನರ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತೊಂದು ದಿನ ನಾವು ಈ ವಿಡಿಯೋ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಸೌತ್ ಫೇಸಿಂಗ್ ಪ್ಲಾಟ್ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೀನ್ಸ್ ಇದು ಸೌತ್ ಫೇಸಿಂಗ್ ಅಂದರೆ ನಿಮಗೆ 30x40 ಸೈಟಲ್ಲಿ ಇದು ಸೌತ್ ಫೇಸಿಂಗ್ ಪ್ಲಾಟ್ ಇರೋ ಕಾರಣ ಇದಕ್ಕೆ ನಾವು ಈಸ್ಟಿಗೆ ಕನ್ವರ್ಟ್ ಮಾಡಿದ್ದೀವಿ. ಅಂದರೆ ಇದು ದಕ್ಷಿಣಕ್ಕೆ ಪ್ಲಾಟ್ ಇದೆ ಸ್ನೇಹಿತರೆ. ನಾವು ಇದಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಇದು ಪ್ಲ್ಯಾನನ್ನು ಮಾಡಿದ್ದೀವಿ. ಇದು ನಿಮಗೆ ಟೋಟಲಾಗಿ ವಾಸ್ತು ಪ್ರಕಾರ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ. ಇದು ಫ್ಯೂಚರಲ್ಲಿ ನಿಮ್ಮದು ಸಪೋಸ್ ನಿಮ್ದು ಯಾವುದಾದ್ರೂ ಸೌತ್ ಫೇಸಿಂಗ್ ಪ್ಲಾಟ್ ಇದ್ದರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ವಿಡಿಯೋ ಪೂರ ನೋಡಿ. ವಿಡಿಯೋ ಪೂರ ನೋಡಿದರೆ ನಿಮಗೆ ಪ್ರತಿಯೊಂದು ಇದರಲ್ಲಿ ನಾವು ತಿಳಿಸ್ಕೊಡುವಂಥ ಒಂದು ಪ್ರತಿಯೊಂದು ನಿಮಗೆ ಅರ್ಥ ಆ ಥರ ನಿಮಗೆ ಫ್ಯೂಚರಲ್ಲಿ ಇದೇ ಪ್ಲ್ಯಾನ್ ತೊಗೊಂಡು ನೀವು ಮನೆ ಕಟ್ತಾ ಇದ್ರೆ ನಿಮಗೆ ಸ್ವಲ್ಪನೂ ತೊಂದರೆ ಆಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಪ್ಲ್ಯಾನು ಸೌತ್ ಫೇಸಿಂಗ್ ಪ್ಲ್ಯಾನು, ಇದು ನಾವು ಈಸ್ಟ್ ಫೇಸಿಂಗ್ಗೆ ಕನ್ವರ್ಟ್ ಮಾಡಿದ್ದೀವಿ. ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ಥರ ನಾನು ನಿಮಗೋಸ್ಕರ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಸ್ನೇಹಿತರೆ. ನೋಡಿ, ಇದರಲ್ಲಿ ನಿಮಗೆ ಒಂದು ಚಲೋ ಮಸ್ತ್ ಅಂದರೆ ಒಂದು ನೀಟಾದಂಥ ಒಂದು ಪಾರ್ಕಿಂಗ್ ಸಿಗುತ್ತೆ. ಟೋಟಲಿ ಸಫಿಷಿಯೆಂಟ್ ಆದ ಒಂದು ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಒಂದು ಲಿವಿಂಗ್ ರೂಮ್ ಸಿಗುತ್ತೆ. ಲಿವಿಂಗ್ ರೂಮ್ ಸೈಜು ನೀವು ಕೇಳಿಪಟ್ಟರೆ ನಿಮಗೆ ತುಂಬಾ ಖುಷಿ ಪಡ್ತೀರಾ. ಅಂಥದ್ದು ಒಂದು ಲಿವಿಂಗ್ ಇದರಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಡಬಲ್ ಬೆಡ್ರೂಮ್ ಸಿಗುತ್ತೆ. ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್, ಒಂದು ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಕಿಚನ್ ಸಿಗುತ್ತೆ, ಯುಟಿಲಿಟಿ ಸಿಗುತ್ತೆ. ಪ್ರತಿಯೊಂದು ನಿಮಗೆ ಇದರಲ್ಲಿ ವಾಸ್ತು ಪ್ರಕಾರ ಸಿಗ್ತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ಇದು ಗೇಟ್ ಇದೆಯಾ, ನೀವು ಗೇಟ್ ಎಂಟ್ರಿ ಮಾಡಿಕೊಳ್ಳಿ. ಕಾರ್ ಪಾರ್ಕಿಂಗ್ ಬಂದು ನಿಂತ್ಕೊತೀರಾ. ಕಾರ್ ಪಾರ್ಕಿಂಗ್ ಸೈಜ್ ಬಂದುಬಿಟ್ಟು 10 ಫೀಟ್ 6 ಇಂಚ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ 11 ಫೀಟ್ 8 ಇಂಚ್ ಸಿಗುತ್ತೆ. ಆದರೆ ಏನಿದೆ, ಇದು ಏನು ಸ್ಕ್ವೇರ್ ಇದೆಯಲ್ಲ ಸ್ನೇಹಿತರೆ, ಗೇಟಿನ ಒಂದು ಕಾಲಮ್ ಕಾಣುತ್ತಲ್ಲ, ಇಲ್ಲಿ ನೋಡಿ ಗೇಟಿನ 2 ಕಾಲಮ್ ಕಾಣ್ತಲ್ಲ, ಇಷ್ಟೇ ಸ್ಕ್ವೇರ್ ಹಿಡಿದು ನಾ ಇಲ್ಲಿ ಪಾರ್ಕಿಂಗದ್ದು ಮೆಜರ್ಮೆಂಟ್ ಹಾಕಿದ್ದೀನಿ ಸ್ನೇಹಿತರೆ. ಇದು ಟೋಟಲ್ ಆಗಿ ನಿಮಗೆ ತುಂಬಾ ಒಳ್ಳೆಯದಾದ ದೊಡ್ಡದಾದಂಥ ಒಂದು ಪಾರ್ಕಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಪಾರ್ಕಿಂದ ನೀವು ಒಳಗೆ ಬಂದರೆ ಲಿವಿಂಗ್ ರೂಮಿಗೆ ಬರ್ತೀರಾ, ಅಂದರೆ ಹಾಲಿಗೆ ಬಂದು ನಿಂತ್ಕೊತೀರಾ ಸ್ನೇಹಿತರೆ. ಇದು ನೋಡಿ ಹಾಲ್ ಇದೆ. 16 ಫೀಟ್ 6 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ 10 ಫೀಟ್ ಸಿಗುತ್ತೆ. ನೋಡಿ, ಒಂದು ಸಫಿಷಿಯೆಂಟ್ ಆದಂಥ ಒಂದು ಫುಲ್ಲಿ ಲ್ಯೂಟೆಡ್ ಆದಂಥ ನಿಮಗೆ ಒಂದು ಇಲ್ಲೇ ಲಿವಿಂಗ್ ರೂಮ್ ಸಿಗುತ್ತೆ. ನೀವು ಆರಾಮಾಗಿ ನಿಮ್ಮದು ರಿಕ್ವೈರ್ಮೆಂಟ್ ಇದೆ, ಫರ್ನಿಚರ್ಸ್ ಇದೆ, ಪ್ರತಿಯೊಂದೂ ಇಲ್ಲಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ಲಿವಿಂಗಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಪ್ಯಾಸೇಜ್ ಸಿಗುತ್ತೆ. ಪ್ಯಾಸೇಜ್ ನಿಮಗೆ ರೈಟ್ ತೊಗೊಂಡ್ರೆ ಕಿಚನ್ಗೆ ಬಂದು ಎಂಟ್ರಿ ಆಗುತ್ತೀರಾ. ಇದು ಕಿಚನ್ ನೋಡಿ ಸ್ನೇಹಿತರೆ. ಕಿಚನ್ ಬಂದುಬಿಟ್ಟು 8 ಫೀಟ್ 6 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ 8 ಫೀಟ್ 10 ಇಂಚ್ ಸಿಗುತ್ತೆ. ಇದೊಂದು ಸಫಿಷಿಯೆಂಟ್ ಅಂತ ನಿಮ್ಗೆ ಕಿಚನು ಇದರಲ್ಲಿ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಅದು ಟೋಟಲಿ ವಾಸ್ತು ಪ್ರಕಾರ. ಕಿಚನಲ್ಲಿ ನೋಡಿ, ಕಿಚನ್ ಕಟ್ಟ ಬಾಜು ಒಂದು ಪೂಜಾ ರೂಮ್ ಥರ ಇಲ್ಲೇ ಕೊಟ್ಟಿದ್ದೀನಿ ಸ್ನೇಹಿತರೆ. ಅದಕ್ಕಂದ್ರೆ ಇಲ್ಲಿ ಪೂಜಾ ರೂಮ್ ಕೊಡೋಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಸೌತ್ ಫೇಸ್ ಇರೋ ಕಾರಣ. ಹಾಗೆ ಇದು ನೀವು ಅದರಲ್ಲಿ ವಾಸ್ತು ಪ್ರಕಾರ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಇದು ನಿಮಗೆ ಪೂಜಾ ರೂಮ್ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ. ಕಿಚನ್ ನೋಡಿ, ಇಂಥ ಬ್ಯೂಟಿಫುಲ್ ಆದ ನಿಮ್ಮೊಂದು ಕಿಚನ್ ಕೂಡ ಇದರಲ್ಲಿ ಪ್ಲ್ಯಾನಲ್ಲಿ ಸಿಗುತ್ತೆ. ಕಿಚನಲ್ಲಿ ಒಂದು ಡೋರ್ ಕಾಣುತ್ತೆ ಸ್ನೇಹಿತರೆ, ಅದು ಯುಟಿಲಿಟಿ. ಕಿಚನ್ ಇದ್ರೆ ಯುಟಿಲಿಟಿ ಬೇಕೇ ಬೇಕು. ಯುಟಿಲಿಟಿ ಸೈಜ್ ಬಂದು 9 ಫೀಟ್ 2 ಇಂಚ್ ನಿಮ್ಗೆ ಆಗಲೇ ಸಿಗುತ್ತೆ. ಉದ್ದಕ್ಕೆ 3 ಫೀಟ್ ಸಿಗುತ್ತೆ. ಅದು ಯುಟಿಲಿಟಿನೂ ತುಂಬ ಒಳ್ಳೆಯದು, ಸಫಿಷಿಯೆಂಟ್ ಆದಂಥ ನಿಮ್ಗೊಂದು ಯುಟಿಲಿಟಿನೂ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಯುಟಿಲಿಟಿ ಹೊರಗೆ ಬಂದರೆ ನೀವು ಮತ್ತು ಕಿಚನ್ ಬರುತ್ತೆ. ಕಿಚನ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತಾರೆ. ಪ್ಯಾಸೇಜ್ ಸೀದಾ ಬಂದುಬಿಟ್ರೆ ನಿಮಗೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಸಿಗುತ್ತೆ ಅಂದರೆ ಅದ್ರ ಎಂಟ್ರಿ ಮಾಡಿದ್ರೆ ನೋಡಿ ಎಂಥ ಒಳ್ಳೆಯದಂಥ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮು ನಿಮಗೆ ಇದರಲ್ಲಿ ಸಿಗುತ್ತೆ. ಅಂದರೆ 8 ಫೀಟ್ ನಿಮಗೆ ಅಗಲಕ್ಕೆ ಸಿಗುತ್ತೆ. ಉದ್ದಕ್ಕೆ 4 ಫೀಟ್ ಸಿಗುತ್ತೆ ಸ್ನೇಹಿತರೆ. ನೋಡ್ರಿ ಎಂಥ ಒಂದು ಒಳ್ಳೆಯದಂತ ನಿಮ್ಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮು ಇದರಲ್ಲಿ ಸಿಗುತ್ತೆ. ಕಾಮನ್ ಟಾಯ್ಲೆಟ್ ಬಂದು ಹೊರಗೆ ಬಂದರೆ ಪ್ಯಾಸೇಜ್ ಬರ್ತದೆ ಸ್ನೇಹಿತರೆ. ಪ್ಯಾಸೇಜಿಂದ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬಿಡ್ತೀರಾ. ಇಲ್ಲಿ ನೋಡಿ, ಮಾಸ್ಟರ್ ಬೆಡ್ರೂಮ್ ಡೋರ್ ಇದೆ ಸ್ನೇಹಿತರೆ. ಡೋರ್ ಎಂಟ್ರಿ ಮಾಡಿದ್ರೆ ನೀವು ಬಂದು ಮಾಸ್ಟರ್ ಬೆಡ್ರೂಮಲ್ಲಿ ನಿಂತ್ಕೊತೀರಾ. ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದು 12 ಫೀಟ್ 5 ಇಂಚ್ ನಿಮಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮ್ಗೆ 11 ಫೀಟ್ 2 ಇಂಚ್ ಸಿಗುತ್ತೆ. ನೋಡಿ ಎಂಥ ಒಳ್ಳೆಯದಂಥ ಮಾಸ್ಟರ್ ಬೆಡ್ರೂಮ್ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ. ಅದು ಟೋಟಲಿ ವಾಸ್ತು ಪ್ರಕಾರ. ಅದರಲ್ಲಿ ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಡೋರು ಕೂಡ ಇದು ಕಾಣುತ್ತೆ ಸ್ನೇಹಿತರೆ. ಇದು ನೋಡಿ, ಅಟ್ಯಾಚ್ ಡೋರ್ ಅಟ್ಯಾಚ್ ಟಾಯ್ಲೆಟ್ ಬಂದುಬಿಟ್ಟು 8 ಫೀಟ್ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕೆ ನಿಮಗೆ 3 ಫೀಟ್ ಸಿಗುತ್ತೆ. 3 ಫೀಟನ್ನು ತುಂಬ ಒಳ್ಳೆಯ ಸೈಜ್ ಅನ್ಕೊತೀರಿ ಸ್ನೇಹಿತರೆ. ಯಾಕಂದರೆ ಮಾಸ್ಟರ್ ಬೆಡ್ರೂಮ್ಗೆ 3 ಫೀಟ್ ನಿಮಗೆ ಒಳ್ಳೆಯದು, ಕಂಫರ್ಟಬಲ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಟಾಯ್ಲೆಟ್ ಬಾತ್ರೂಮ್. ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತದೆ ಸ್ನೇಹಿತರೆ. ಪ್ಯಾಸೇಜಿಂದ ಸ್ವಲ್ಪ ಮುಂದೆ ಬಂದೇವೆ. ಇನ್ನೊಂದು ಪ್ಯಾಸೇಜ್ ಬರ್ತೀರಾ. ಪ್ಯಾಸೇಜಿಂದ ರೈಟ್ ಲೆಫ್ಟ್ ತೊಗೊಂಡ್ರೆ ನೀವೊಂದು ಕಾಮನ್ ಬೆಡ್ರೂಮ್ ಆಗಿ ಬಂದು ನಿಂತ್ಕೊತೀರ ಸ್ನೇಹಿತರೆ. ಇದು ನೋಡಿ, ಮನೆಯ ಲಾಸ್ಟ್ ಬೆಡ್ರೂಮ್ ಇದು. ಈ ಸೈಜ್ ಬಂದುಬಿಟ್ಟು 12 ಫೀಟ್ 5 ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ. ಉದ್ದಕ್ಕಿನೂ 11 ಫೀಟ್ 2 ಇಂಚ್ ಸಿಗುತ್ತೆ ನಿಮಗೆ. ಮಾಸ್ಟರ್ ಬೆಡ್ರೂಮಲ್ಲಿ ಏನು ಸೈಜ್ ಸಿಗುತ್ತೆ ಸ್ನೇಹಿತರೆ, ಇದು ಕಾಮನ್ ಬೆಡ್ರೂಮಲ್ಲಿ ನಿಮಗೆ ಅದೇ ಸೈಜು ಸಿಗ್ತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ಇವತ್ತಿನ ದಿನ ಇದು
ನಿಮಗೋಸ್ಕರ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ಥರ ನಾನು ನಿಮಗೆ ವಿಡಿಯೋ ತರ್ತಾ ಹೋಗ್ತೀನಿ.